ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಫೆಬ್ರವರಿ 5, 2026ರಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ವರ್ಷದ ಮಹಾಶಿವರಾತ್ರಿಯ ಪ್ರಯುಕ್ತ ಕಾರ್ಯಕ್ರಮಗಳನ್ನು ಕುರಿತು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿ.ಕೆ. ಲಕ್ಷ್ಮೀಜಿ, ಮುಖ್ಯ ಸಂಚಾಲಕರು, ಮೈಸೂರು ಉಪವಲಯ ಬಿ.ಕೆ. ರಂಗನಾಥ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ವಿಶೇಷವಾಗಿ 2 ವೆಹಿಕಲ್ ಬಿಟ್ಟಿದ್ದೀವಿ. ನಶಾಮುಕ್ತ ಅಭಿಯಾನ ಕಾರ್ಯಕ್ರಮಕ್ಕೆ ಮತ್ತು ಜನರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ 2 ವೆಹಿಕಲ್ ಓಡಾಡ್ತೇವೆ. ಅದರಲ್ಲಿ ಒಂದು ಡಿಜಿಟಲ್ ಸ್ಕ್ರೀನ್ ಇದೆ. ಆ ಡಿಜಿಟಲ್ ಸ್ಕ್ರೀನ್ ಅಲ್ಲಿ ನಶೆ ಅಂದ್ರೆ ಏನು, ಹುಡುಗರು ಹೆಣ್ಣು ಮಕ್ಕಳು ವಿಶೇಷವಾಗಿ ಈಗಿನ ಕಾಲದಲ್ಲಿ ನಿಮ್ಗೆ ಆಶ್ಚರ್ಯ ಪಡ್ಬೋದು, ಗಂಡು ಹುಡುಗರಿಗಿಂತ ಹೆಣ್ಣು ಹುಡುಗಿಯರು ಜಾಸ್ತಿ ನಶೆಗೆ ವಶರಾಗ್ತಾ ಇದ್ದಾರೆ. ಇದು ವೈಜ್ಞಾನಿಕವಾಗಿ ದಾಖಲೆ ಆಗಿರ್ತಕ್ಕಂಥ ಅಂಶ. ಮೈಸೂರಿನಲ್ಲಿ ಇವತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಎಷ್ಟಿದ್ದಾವೆ ಅದನ್ನ ನೀವು ನೋಡಿ, ಹುಡುಗರಿಗಿಂತ ಹುಡುಗಿಯರೇ ಜಾಸ್ತಿ ಇದ್ದಾರೆ. ಅಂದ್ರೆ ಏನಂತ, ಯಾರ ಮನಸ್ಸು ವೀಕ್ ಆಗಿದೆಯೋ ಅವರು ಬೇಗ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ. ಆ ಅವೇರ್ನೆಸ್ ತೆಗೆಯಕ್ಕೋಸ್ಕರ ನಾವು ಹೈಸ್ಕೂಲಿಂದ ಹಿಡಿದು ಕಾಲೇಜುಗಳವರೆಗೆ, ಕಚೇರಿ ಒಳಗೆ ಎಲ್ಲರಿಗೂ ಈ ಕಾರ್ಯಕ್ರಮ ಮಾಡಿ ಒಂದು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಒಂದು ಸ್ಥಾನ ಇಟ್ಕೊಂಡಿದ್ದು ನಾವು. ಈ 15 ದಿವಸ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಅಭಿಯಾನ ಸ್ಥಾನ ಅಂತ ಒಂದಿದೆ. ಅದರಲ್ಲಿ ಯಾರಿಗೆ ಆಸಕ್ತಿ ಇದೆ, ಧ್ಯಾನ ಮಾಡೋದ್ರಿಂದ ನಾವು ನಶೆಯಿಂದ ಮುಕ್ತರಾಗ್ಬೋದು, ಖಂಡಿತ ಸಾಧ್ಯ ಇದೆ. ನಮ್ಮಲ್ಲಿ ಸಾವಿರ ಜನ ಇದ್ದಾರೆ ಇಲ್ಲಿ ಬರುವಂತವರು. ಯಾರೋ ಈ ಸಂಸ್ಥೆಗೆ ಬಂದ ಮೇಲೆ, ಇಲ್ಲಿ ಅವೇರ್ನೆಸ್ ಬಂದ ಮೇಲೆ ನಿಧಾನವಾಗಿ ತಾನಾಗೆ ಬಿಟ್ಟೋಗ್ಬಿಟ್ಟಿದೆ. ಸಾವಿರಾರು ಜನ ಇದ್ದಾರೆ. ಮೌಂಟ್ ಆಬುನಲ್ಲಿ ಅಲ್ಲೊಂದು ಕೌಂಟರ್ ಮಾಡಿದ್ದಾರೆ. ಅಲ್ಲಿ ಒಂದು ದೊಡ್ಡದೊಂದು ಈ ತರ ಪೆಟ್ಟಿಗೆ ಹಾಕಿದ್ದಾರೆ. ಯಾರು ಇಲ್ಲಿ ಬಂದು ನಾನು ಇವತ್ತು ಸಿಗರೇಟ್ ಸೇದೋದು ಬಿಡ್ತಾ ಇದ್ದೀನಿ, ಕುಡಿಯೋದನ್ನ ಬಿಡ್ತಾ ಇದ್ದೀನಿ, ಸಿಟ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ಅಂತ ಚೀಟಿ ಬರ್ತಾರೆ. ಅದರಲ್ಲಿ ಒಂದು 10-20% ಹೋಗ್ಲಿ, 90% ಸಕ್ಸಸ್ ಇದೆ. ಇದರಲ್ಲಿ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಮಾಡ್ತಕ್ಕಂಥ ಇದು ಅಭಿಯಾನ ಏನಿದೆ 90% ಸಕ್ಸಸ್ ಇದೆ. ಅದ್ರಲ್ಲಿ ನಮ್ಮ ದಾಖಲೆಗಳಿವೆ. ಅದರಲ್ಲಿ ನಾವು ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಇದನ್ನ ಹೌದು. ಜಾಸ್ತಿ ಸ್ಟೂಡೆಂಟ್ಸ್ ಇನ್ ದಿ ಸೆನ್ಸ್ ಹೈಯರ್ ಎಜುಕೇಶನ್ ನಲ್ಲಿ ಜಾಸ್ತಿ ಇದೆ. ಡಿಗ್ರಿ, ಟೆಕ್ನಿಕಲ್ ಎಜುಕೇಶನ್, ಮೆಡಿಕಲ್ ಎಜುಕೇಶನ್. ಇವತ್ತಿನ ಜೀವನದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಹೋಗಿ ನೋಡಿ ಎಂತ ಪರಿಸ್ಥಿತಿ ಇದೆ. ಬಹಳ ವಿಶೇಷವಾದ ನೋಡಬಾರದಂತ ಸಂಘದೋಷ ಜೊತೆಗೆ ತುಂಬಾ ಕಡಿಮೆ ಬೆಲೆ ಮಾರಾಟ ಮಾಡ್ತಾರೆ. ಗಾಂಜಾ ಆಗಲಿ ಇದಾಗಲಿ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಮಾರಾಟ ಮಾಡ್ತಾರೆ. ಕೆಲವು ಡ್ರಗ್ಸ್ ಹೇಗಿದೆ ಅಂದ್ರೆ, ಲಾಸ್ಟ್ 2 months ಬ್ಯಾಕ್ ನಮ್ಮ ಒಬ್ಬರು ಡಾಕ್ಟ್ರು ಮೌಂಟ್ ಆಬುನಿಂದ ಬಂದಿದ್ರು. ಅದ್ರ ಅವರು ವಿಶೇಷ ವ್ಯಕ್ತಿ. ಇಡೀ ದೇಶದಲ್ಲಿ ಅವರು 1000 ಕಾರ್ಯಕ್ರಮ ಮಾಡಿದ್ದಾರೆ. 1000 ರೂಪಾಯಿ ಸಿಗ್ತಾ ಇದ್ದಂತ ಅಂತವು MDM ಅಂತ ಏನೋ ಮೈಸೂರಲ್ಲಿ ಸಿಗಾಕೊಂಡಿತ್ತಲ್ಲ ದೊಡ್ಡ ಇದು, 1000 ರೂಪಾಯಿ ಸಿಗ್ತಾ ಇದ್ದಂತ ಆ ವಸ್ತು 500 ರೂಪಾಯಿ ಸಿಗ್ತದೆ ಅಂತ ಇವಾಗ. ಕೆಮಿಕಲ್ ಅದನ್ನ ಒಂದು ಸಾರಿ ತಗೊಂಡ್ಬಿಟ್ರೆ ಮನುಷ್ಯ ಒಂದು ಗುಳಿಗೆ ಬಾಯಲ್ಲಿ ಹಾಕೊಂಡ್ಬಿಟ್ರೆ ಇಡೀ ದಿವಸ ಅದೇ ಮತ್ತಲ್ಲಿ ಪ್ರಪಂಚವನ್ನೇ ಮರ್ತ್ಬಿಟ್ಟಿರ್ತಾರೆ. ಸ್ವಲ್ಪ ವಶವಾಗ್ಬಿಡ್ತಾರೆ. ಹೆಣ್ಮಕ್ಳ ಕೈಯಲ್ಲಿ ದುಡ್ಡಿರುತ್ತೆ. ಸಂಘದೋಷ ಹಾಗೆ ಇಟ್ಬಿಟ್ರೆ ಯಾವ್ದಾದ್ರು ಪಾರ್ಟಿ ಕರ್ಕೊಂಡು ಹೋಗ್ತಾರೆ. ಸಂಘದೋಷ ಹೇಗೆ ಬರುತ್ತೆ ಅಂದ್ರೆ, ಯಾರು ಅಭ್ಯಾಸ ಇರ್ತಾರೆ ದೇವರಿಗೆ ಕರ್ಕೊಂಡು ಹೋಗ್ತಾರೆ ಜೊತೆಗೆ. ಅವ್ರ ಅನೇಕ ಉದಾಹರಣೆಗಳು ಕೊಟ್ಟರು. ಹೌದು, ವೆಲ್ ಟು ಡು ಫ್ಯಾಮಿಲಿ. ಹೆಣ್ಣಿನ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ ಸಂಜೆ 1 ಗಂಟೆ, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಬಹಳ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಪ್ರತಿದಿನ ಸಂಜೆ 6 ಗಂಟೆಗೆ ಶುರು ಆದರೆ 9 ಗಂಟೆ ತನಕ ಇರುತ್ತೆ ಕಾರ್ಯಕ್ರಮ. ಎಲ್ಲರೂ ಇದನ್ನ ದಯಮಾಡಿ ಭಾಗವಹಿಸಬೇಕು. 90ನೇ ವರ್ಷದ ಪ್ರಯುಕ್ತ ಈ ಒಂದು ಮೇಳ 90ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶಿವರಾತ್ರಿ ಮಹೋತ್ಸವ ಎಂಬ ಹೆಸರಲ್ಲಿ ಈ ಮೇಳವನ್ನ 8 ರಿಂದ 22ರವರೆಗೂ 15 ದಿವಸ ನಡೆಸಲಾಗುತ್ತೆ. ಅಣ್ಣವ್ರು ಹೇಳಿದ ಪ್ರಕಾರ ನಿತ್ಯವೂ ಕೂಡ ಸ್ಟೇಜ್ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ನಮ್ದು ಎಲ್ಲ ಸ್ಥಾನದಲ್ಲಿ ರಾಜ್ಯೋಗ ಚಿತ್ರ ಪ್ರದರ್ಶನ, ಆರೋಗ್ಯ ಚಿತ್ರ
ಪ್ರದರ್ಶನ, ನಶಾಮುಕ್ತ ಚಿತ್ರ ಪ್ರದರ್ಶನ ಮತ್ತು ದ್ವಾದಶ ಲಿಂಗ ದರ್ಶನ ಮತ್ತು ದೇವಿಯರ ದರ್ಶನ ಮತ್ತು ಮೆಡಿಟೇಷನ್ ಮಾಡುವಂತ ಸ್ಟಾಲ್ಗಳು, ಇದೆಲ್ಲವೂ ವಿಶೇಷವಾದಲ್ಲದೆ ಸಾರ್ವಜನಿಕರಿಗೆ ನಿತ್ಯವೂ ಕೂಡ ನಾವು ಪ್ರಸಾದ ಕೊಡ್ತೇವೆ. ಜೊತೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸೇವೆ ಮಾಡುವಂತವರು ಕೂಡ ಪ್ರಸಾದ ಸ್ವೀಕರಿಸ್ತಾರೆ. ಆದ್ರಿಂದ ತಾವೆಲ್ಲರೂ ಕೂಡ ಈ ಮಹಾನ್ ಕಾರ್ಯಕ್ಕೆ ಒಂದು ನಾವು 90 ವರ್ಷದ್ದು ಈ ಸಂಸ್ಥೆ ಇಂಟರ್ನ್ಯಾಷನಲ್ ಸಂಸ್ಥೆ ರಾಜ್ಯದಲ್ಲಿ, ಇನ್ನೊಂದು ನಾವು ಮೈಸೂರಲ್ಲಿ ಸ್ಥಾಪನೆ ಆಗಿದ್ದಂತ 60ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತೀವಿ. ಈ ಎಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ವ್ಯಾಲಿಡಿಟಿ ಕಾರ್ಯಕ್ರಮ 22 ಇರುತ್ತೆ. ಎಲ್ಲ ವಿಶೇಷ ತಜ್ಞರು, ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ. ಅದಕ್ಕೆ ನಾನು ತಮ್ಮೆಲ್ಲರೂ ವಿನಂತಿಸಿಕೊಳ್ಳಲು ಸಾಧ್ಯವಾದರೆ ಪ್ರತಿನಿತ್ಯ ತಾವೆಲ್ಲರೂ ಬಂದು ವೀಕ್ಷಿಸಿ ಎಲ್ರಿಗೂ ನಿತ್ಯವೂ ಸಮಾಚಾರನ ಮುದ್ರಣ ಮಾಡ್ತಾ ಎಲ್ರಿಗೂ ವಿಶೇಷ ಪ್ರೇರಣೆ ಕೊಡ್ತೀರಿ, ಸಹಯೋಗ ಕೊಡ್ತೀರಿ. ಈ ಸೇವೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮೈಸೂರಿನ ಎಲ್ಲ ಜನತೆ ನೋಡಬೇಕು. ಕಳೆದ ಬಾರಿ ನಾವು 12 ದಿವಸ ಮಾಡಿದ್ವಿ. ಅವಾಗಲೇ ಸಾರ್ವಜನಿಕರು ಇನ್ನೂ 8 ದಿವಸ ಮಾಡಿ, ಇನ್ನೂ ಆಗೋದಿಲ್ಲ ಅಂದಾಗ 2 ದಿವಸ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಅದಕ್ಕೆ ಈ ಸರಿ ಮತ್ತೆ ನಾವು 15 ದಿವಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಗೆ ತಯಾರಿ ಮಾಡಬೇಕಾದ್ರೆ 1 ತಿಂಗಳು, 1.25 ತಿಂಗಳು, 1.5 ತಿಂಗಳು ಆಗ್ತಾ ಇದೆ. ಅದರಿಂದ ಇನ್ನೂ ಹೆಚ್ಚು ದಿವಸ ನಾವು ಈ ಕಾರ್ಯಕ್ರಮನ ಇಟ್ಕೊಳಕ್ಕಾಗಲ್ಲ. ಆದ್ರೂ ಕೂಡ ಜನತೆ ಕಳೆದ ವರ್ಷನೂ ತುಂಬಾ ಲಕ್ಷಾಂತರ ಜನ ಬಂದು ನೋಡಿದ್ರು. ಈ ವರ್ಷನೂ ಹಾಗೆ ಹೆಚ್ಚಿನ ಜನ ಬಂದು ನೋಡಿ ಅವ್ರ ಜೀವನಕ್ಕೆ ಬೇಕಾದಂತ ಲಾಭಗಳನ್ನ ಪಡ್ಕೊಳ್ತಾರೆ ಅಂತ ನಂಬಿ, ಏಕೆಂದ್ರೆ ಮುಖ್ಯವಾಗಿ ಪ್ರತಿಯೊಂದು ಕುಟುಂಬ ವರ್ಗದವರು, ಸಾರ್ವಜನಿಕರು, ಪ್ರತಿಯೊಂದು ವರ್ಗದ ಜನ ಅವ್ರ ಜೀವನದಲ್ಲಿ ಶಾಂತಿಯನ್ನ ಪಡಿಬೇಕು. ಪರಸ್ಪರ ಸಾಮರಸ್ಯದಿಂದ ಸಂಬಂಧ, ಸಂಪರ್ಕ, ವ್ಯವಹಾರ, ಸಂಸಾರನ ನಡೆಸಬೇಕು. ಆ ಒಂದು ಪ್ರೇರಣೆ ಅವರಿಗೆ ಆಧ್ಯಾತ್ಮಿಕ ಮೇಳದಿಂದ ಮತ್ತು ಕಾರ್ಯಕ್ರಮದಿಂದ, ವಿಶೇಷವಾಗಿ ಸೋಮನಾಥನ ದರ್ಶನದಿಂದ ಅವರಿಗೆ ಪ್ರಾಪ್ತಿ ಆಗಬೇಕು ಅನ್ನೋ ಅಭಿಲಾಷೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ, ಶ್ರದ್ಧೆಯಿಂದ ಆಗಮಿಸಿದ್ದೀರಿ. ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಅರ್ಪಿಸ್ತಾ ವಂದನೆಗಳನ್ನ ಹೊಂದಿಸ್ತೀರ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.